ಬಾಗಲಕೋಟೆಯ ಕಲ್ಲು ತೂರಾಟ ತಣ್ಣಗಾಗ್ತಿದೆ ಅಂತ ಅಂದುಕೊಳ್ಳುವಷ್ಟರಲ್ಲೇ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಜಯಂತಿ ವೇಳೆ ಗಲಾಟೆ ನಡೆದಿದೆ. ರಾಜ್ಯದಲ್ಲಿ ಕೋಮು ಸಂಘರ್ಷ ಬಹಳ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. ಈಗ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಜಯಂತಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಗಲಾಟೆ ಆಗಿರುವುದು ಎರಡು ಸಮುದಾಯದ ನಡುವೆ ಮಾರಾಮಾರಿಯೇ ಆಗೋಗಿದೆ. ಡ್ಯಾನ್ಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಎರಡು ಕೋಮಿನ ಮಧ್ಯೆ ಬಡಿದಾಟ ಆಗಿರೋದು. ಚಿತ್ತಾಪುರ ತಾಲೂಕಿನ ರಾವೂರ ಗಲಾಟೆ ವಿಡಿಯೋ ವೈರಲ್ ಆಗ್ತಿದೆ. ಗಣೇಶ್ ಕಟ್ಟೆಯ ಮೇಲೆ ಶಿವಾಜಿ ಫೋಟೋಗೆ ಪೂಜೆ ಮಾಡಲಾಗ್ತಾ ಇತ್ತು. ಸೌಂಡ್ ಬಾಕ್ಸ್ ಮುಂದೆ ಯುವಕರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಅನ್ನೋದಾಗಿ ಅನ್ಯ ಕೋಮಿನವರು ಕಿರಿಕ್ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ. ಕಟ್ಟಿಗೆ ಕಲ್ಲುಗಳಿಂದ ಹೊಡೆದಾಟ ಮಾಡ್ಕೊಂಡಿರೋದು ಒಂದು ಕಡೆ. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ನಿಮಗೆ ಗೊತ್ತಿದೆ. ಅಂದ್ರೆ ಅಲ್ಲಿ ಇನ್ನೇನು ಪರಿಸ್ಥಿತಿ ಉದ್ವಿಗ್ನತೆಯನ್ನ ಪಡ್ಕೊಂಡು ತಣ್ಣಗಾಗ್ತಿತ್ತು ಅಂತ ಅಂದುಕೊಳ್ತಾ ಇದ್ವಿ. ಕಲಬುರಗಿಯಲ್ಲಿ ಮತ್ತೆ ಕೋಮು ಸಂಘರ್ಷ ಬಹಳ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಡಿಜೆ ಸೌಂಡ್ ಅನ್ನ ಅಥವಾ ಕುಣಿತಾ ಇದ್ರು ಯುವಕರು, ಅದನ್ನ ಆ ಸೌಂಡ್ ಕಡಿಮೆ ಮಾಡಿ ಅನ್ನುವಂತ ಒಂದೇ ಕಾರಣಕ್ಕೆ ಕೈ ಮಿಲಾಯಿಸುವಂತಹ ಅಥವಾ ಕಲ್ಲು ಕಟ್ಟಿಗೆಗಳನ್ನ ತಗೊಂಡು ಬಂದ್ಬಿಟ್ಟು ಒಡೆದಾಡ್ಕೊಳ್ಳುವಂತಹ ಸಂದರ್ಭವನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲ ಯುವಕರು ಆವಾಗಿನ ಕಾಲದಲ್ಲಿ ಜಾತಿ ಧರ್ಮ ಅಲ್ಲ ಇತ್ತು, ಒಡೆದಾಡ್ತಿದ್ವಿ. ಕೆಲವೊಂದಷ್ಟು ಈ ಧರ್ಮ ಜಾತಿ ಅನ್ನುವಂಥ ವಿಚಾರ ಬಂದಾಗ ಸೋಷಿಯಲ್ ಮೀಡಿಯಾಗಳಲ್ಲೇ ನಾವು ಗಮನಿಸ್ತಾ ಇರ್ತೀವಿ. 200 ವರ್ಷ ಆದ್ರೂ ಕೂಡ ಜಾತಿ ಧರ್ಮ ಅನ್ನುವಂಥ ವಿಚಾರ ಇದ್ದೇ ಇರತ್ತೆ, ಏನ್ ಬದಲಾದ್ರು ಅಂತ. ಬಟ್ ನಾವು ಬದಲಾವಣೆ ಮಾಡಬೇಕು ಯುವಕರಾಗಿ ಅನ್ನುವಂತಹ ಕಾಮೆಂಟ್ಸ್ ಗಳನ್ನ ನೋಡ್ತೀವಿ. ಬಟ್ ಈ ರೀತಿಯಾದಂತಹ ವಿಚಾರ ಬಂದಾಗ ಯಾವ ಕಾರಣಕ್ಕೆ ಹಿಂಗೆ ಕಿತ್ತಾಡ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಬೇರೆ ಬೇರೆ ಧರ್ಮ ಅನ್ನೋದಕ್ಕಿಂತ ಹಿಂದೂ ಮುಸ್ಲಿಂ ವಿಚಾರ ಅಂತ ಬಂದಾಗ ಬಹಳ ದೊಡ್ಡ ಮಟ್ಟ ಗಲಾಟೆ ಆಗುತ್ತೆ. ಬಹಳಷ್ಟು ತಾಜಾ ಉದಾಹರಣೆಗಳಿದೆ. ಶಿವಮೊಗ್ಗದಲ್ಲಾದಂತಹ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ, ಉದಯಗಿರಿಯಲ್ಲಾದಂತಹ ಗಲಭೆ ಒಂದೆರಡಲ್ಲ, ಇನ್ನು ಒಂದು ಪ್ರಕರಣ ಮಾಸ್ತಾ ಇದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೊಂದು ಪ್ರಕರಣ ಮತ್ತೊಂದು ಸ್ವರೂಪವನ್ನ ಕ್ರಿಯೇಟ್ ಮಾಡ್ತಿದೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ. ಅನ್ಯ ಕೋಮಿನ ಯುವಕರೆಲ್ಲ ಸೇರ್ಕೊಂಡು ಹೊಡೆದಾಡಿದ್ದಾರೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ. ಬನಿಯನ್ನೆಲ್ಲ ಇಟ್ಕೊಂಡು ಅರ್ದು ದೊಡ್ಡ ಗಲಾಟೆಯೇ ಆಗೋಗಿದೆ. ಮಾತಿಗೆ ಮಾತು ಬೆಳೆದು ಕಟ್ಟಿಗೆ ಕಲ್ಲು ತೂರಾಟ ಹೊಡೆದಾಟ ಬಹಳ ದೊಡ್ಡ ಮಟ್ಟಿಗಾಗಿತ್ತು. ಜಸ್ಟ್ ಒಂದು ಸೌಂಡ್ ಕಡಿಮೆ ಮಾಡಿ ಅಂತ ಹೇಳಿದ್ದಷ್ಟೇ. ಇಷ್ಟಕ್ಕೆ ಕೋಪ ತಾರಕಕ್ಕೇರಿದೆ. ನಾವು ಪದೇ ಪದೇ ಅದೇ ಹೇಳೋದು, ಜಾತಿ ಧರ್ಮ ಅನ್ನುವಂಥ ವಿಚಾರ ಬಂದಾಗ ನಮ್ಮ ಧರ್ಮವನ್ನ, ನಮ್ಮ ಜಾತಿಯನ್ನ, ನಮ್ಮ ಆಚರಣೆಗಳನ್ನ ಪ್ರೀತಿಸ್ತೀವಲ್ಲ, ಬೇರೆ ಧರ್ಮದವ್ರಿಗೂ ಅದೇ ರೀತಿ ಗೌರವ ಕೊಡಿ ಅನ್ನೋದಾಗಿ. ಅಂದ್ರೆ ಈಗ ಹೇಗಿದ್ರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಕೆಲವೊಂದಷ್ಟು ಆಚರಣೆಗಳು, ಆ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಸೌಂಡ್ನ ಮೂಲಕ ಅದ್ದೂರಿಯಾಗಿ ಆಚರಣೆ ಆಗತ್ತೆ. ಸಂಬಂಧಪಟ್ಟಂತೆ ಒಂದಿಷ್ಟು ಸೌಂಡ್ನ ಮಿತಿಯನ್ನ ಕೂಡ ಇಟ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ನಾವು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿಯಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಎರಡೂ ಕೈ ಸೇರಿದ್ರೇನೆ ಅಲ್ಲಿ ಚಪ್ಪಾಳೆ ಆಗೋದು, ಎರಡು ಕಡೆ ಘರ್ಷಣೆ ಆದ್ರೇನೆ ಅಲ್ಲಿ ಕೋಮು ಘರ್ಷಣೆ ಆಗೋದು. ಸೊ ಹಾಗಾಗಿ ಒಂದು ಕೋಮಿನವರಾದ್ರೂ ಅಲ್ಲಿ ಎಚ್ಚೆತ್ಕೊಳ್ಬೇಕು, ಅಟ್ಲೀಸ್ಟ್ ವಿದ್ಯಾವಂತರ ರೀತಿಯಲ್ಲಿ ನಡ್ಕೊಳ್ಬೇಕು. ಸದ್ಯದ ಮಟ್ಟಿಗೆ ಗಣೇಶ ಕಟ್ಟಿಯ ಮೇಲೆ ಶಿವಾಜಿ ಫೋಟೋ ನಡೀತಾ ಇತ್ತು, ಅಂದ್ರೆ ಫೋಟೋ ಪೂಜೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಯುವಕರು. ಸೌಂಡ್ ಕಡಿಮೆ ಮಾಡಿ ಅನ್ನುವಂತ ವಿಚಾರಕ್ಕೆ ಊರೇ ಸೇರ್ಕೊಂಡು ಈಗ ಗಲಾಟೆ ಮಾಡೋದಕ್ಕೆ ಮುಂದಾಗಿದೆ. ಎರಡು ಸಮುದಾಯದ ನಡುವೆ ಮಾರಾಮಾರಿ ಆಗಿರೋದು ಈ ಉತ್ತರ ಕರ್ನಾಟಕ ಭಾಗದ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಈ ರೀತಿಯಾದಂತ ಕೋಮು ಸಂಘರ್ಷಗಳು ದಿನದಿಂದ ಮತ್ತೆ ಜಾಸ್ತಿ ಆಗ್ತಿದೆ. ಅದೆಲ್ಲಿಗೋಗಿ ನಿಲ್ಲತ್ತೋ. ಬಹಳಷ್ಟು ಪ್ರಕರಣದಲ್ಲಿ ನೋಡಿದ್ವಿ, ಅಪ್ರಾಪ್ತರೆಲ್ಲರೂ ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡಿರ್ತಾರೆ. ಅಂದ್ರೆ ಕಾಣದ ಕೈಗಳು ಕೆಲಸ ಮಾಡ್ತಿದಾವ, ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬೇರೆಯವ್ರನ್ನ ಛೂ ಬಿಡ್ತಿದಾರ ಅನ್ನುವಂತ ಪ್ರಶ್ನೆಗಳು ಕೂಡ ಈ ಹೊತ್ತಿನಲ್ಲಿ ಈ ವಿಚಾರದಲ್ಲಿ ಮೂಡತ್ತೆ.